ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಎರಡು 2025 ಮುಗ್ದೇ ಹೋಯಿತು. ಈಗ ತಾನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಕಳೆದ ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಟ್ಟ ಸಿನಿಮಾಗಳು, ಇನ್ನು ಅಂದ್ಕೊಂಡಷ್ಟು ವರ್ಕ್ ಆಗದೇ ಇರೋ ಸಿನಿಮಾಗಳು, ಹಾಗೆಯೇ ಈ ವರ್ಷ ಬರೋದಕ್ಕೆ ಕಾಯ್ತಾ ಇರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು, ಈ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಬನ್ನಿ ಹಾಗಾದರೆ ಒಂದೊಂದಾಗೆ ನೋಡ್ತಾ ಹೋಗೋಣ. 2025ರ ಬ್ಲಾಕ್ ಬಸ್ಟರ್ ಕನ್ನಡ ಸಿನಿಮಾ ಅಂದರೆ ನೆನಪಾಗೋದು ಕಾಂತಾರ ಚಾಪ್ಟರ್ 1, ಸೂಫ್ರಮ್ಸು, ಮಾರ್ಕ್, 45, ಡೆವಿಲ್, ಮಾದೇವ, ಏಳುಮಲೆ, ಇನ್ನು ಮಹಾವತಾರ ನರಸಿಂಹ. ಇವು ಸಿಕ್ಕಾಪಟ್ಟೆ ಹೈಪ್ ಸೃಷ್ಟಿ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಆದಾಯ ತಂದುಕೊಟ್ಟಿರೋ ಸಿನಿಮಾಗಳು. ಇನ್ನು 2025ರ ಪ್ರಾಮಿಸಿಂಗ್ ಸಿನಿಮಾಗಳ ಸಾಲಿಗೆ ಸೇರೋದು ಎಕ್ಕ, ರುದ್ರ ಗರುಡ ಪುರಾಣ, ನೋಡಿದವರು ಏನಂತಾರೆ, ವಿದ್ಯಾಪತಿ, ವೀರಚಂದ್ರಹಾಸ, ಯುದ್ಧಕಾಂಡ ಚಾಪ್ಟರ್ 2, ಪಪ್ಪಿ, ಹೆಬ್ಬುಲಿಕಟ್, ಜೂನಿಯರ್, ಬ್ರ್ಯಾಟ್, ಗತವೈಭವ. ಇನ್ನು ಈ ಸಿನಿಮಾಗಳು ದೊಡ್ಡ ಹೈಪ್ ಕಾಣದೇ ಇದ್ರೂ ಕೂಡ ಹಾಕಿದ ಬಂಡವಾಳಕ್ಕೆ ಸಮಸ್ಯೆ ಆಗದೆ ಒಳ್ಳೆ ಕತೆ ಕೊಟ್ಟು ಜನರನ್ನ ಎಂಟರ್ಟೈನ್ ಮಾಡಿರೋ ಸಿನಿಮಾಗಳು. ಇದೆಲ್ಲ ಮೀರಿ ಇನ್ನೊಂದು ವರ್ಗ ಇದೆ, ಒಳ್ಳೆ ಫೀಲ್ ಗುಡ್ ಸಿನಿಮಾ ಕೊಟ್ಟರು ಅಂದ್ಕೊಂಡಷ್ಟು ದಾಖಲೆ ಮಾಡದೇ ಇರೋ ಸಿನಿಮಾಗಳು. ಇನ್ನು ಈ ಸಾಲಿಗೆ ಸೇರೋದು ಅಜ್ಞಾತವಾಸಿ, ಅಂದೊಂದಿತ್ತು ಕಾಲ, ಲವ್ ಯು ಮುದ್ದು. ಇವು ಕಾಂಟೆಂಟ್, ಪ್ರೆಸೆಂಟೇಷನ್ ಎಲ್ಲ ಚೆನ್ನಾಗಿದ್ರು ಕೂಡ ಹೇಳ್ಕೊಳ್ಳೋ ಅಷ್ಟು ಹೆಸರು ಮಾಡೋಕ್ಕಾಗದೇ ಇರುವಂತಹ ಸಿನಿಮಾಗಳು. ಇದಿಷ್ಟು ಹೋದ ವರ್ಷದ ಅಪ್ಡೇಟ್ಸ್. ಆದರೆ ಈ ವರ್ಷ ಬರೋದಕ್ಕೆ ಕಾಯ್ತಾ ಇರುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳ ಸಾಲು ತುಂಬಾ ಇದೆ. ಅದರಲ್ಲಿ ಮೊದಲನೇದು KD. ಧ್ರುವ ಸರ್ಜಾ ಹಾಗೆಯೇ ಪ್ರೇಮ್ ಕಾಂಬಿನೇಷನಲ್ಲಿ ಬರ್ತಾ ಇರುವಂಥ ಈ ಸಿನಿಮಾ ಕಳೆದ ವರ್ಷ ಸೆಪ್ಟೆಂಬರಿಂದಲೂ ಕೂಡ ಈಗ ಬರುತ್ತೆ ಅಂತ ಮುಂದೆ ಹಾಕ್ತಾನೆ ಬಂದಿದ್ದಾರೆ. ಈ ವರ್ಷ ಮೊದಲರ್ಧದಲ್ಲಿ KD ಎಂಟ್ರಿ ಕೊಡೋದು ಪಕ್ಕ. ಇನ್ನು ಟಾಕ್ಸಿಕ್, ಯಶ್ ಅವರು KGF ಚಾಪ್ಟರ್ 2 ನಂತರ ತುಂಬ ಟೈಮ್ ತೊಗೊಂಡು ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾ ಇರುವಂಥ ಸಿನಿಮಾ ಇದು. ಈಗಾಗಲೇ ಇದರ ಗ್ಲಿಮ್ಸ್ಗಳು, ಪೋಸ್ಟರ್ಸಿಂದ ಎಲ್ರಿಗೂ ಗೊತ್ತಾಗಿದೆ ಇಡೀ ಜಗತ್ತೇ ತಿರುಗಿ ನೋಡುವಂಥ ಸಿನಿಮಾ ಇದು ಅಂತ. ಇನ್ನು ಬಂದ ಮೇಲೆ ಗೊತ್ತಾಗುತ್ತೆ ಇದರ ಆರ್ಭಟ ಹೇಗಿರುತ್ತೆ ಅಂತ. ಇನ್ನು BRB, ಬಿಲ್ಲಾ ರಂಗಭಾಷಾ, ಸುದೀಪ್ ಹಾಗೆಯೇ ಅನೂಪ್ ಭಂಡಾರಿ ಅವರ ಕಾಂಬಿನೇಷನಲ್ಲಿ ಬರ್ತಾ ಇರುವಂಥ ಸಿನಿಮಾ ಇದು. ಈಗಾಗಲೇ ಎಲ್ಲ ಕಡೆ ಓಡಾಡ್ತಾ ಇರುವಂಥ ಸುದ್ದಿ ಪ್ರಕಾರ ಸುದೀಪ್ ಅವರು ಈ ಸಿನಿಮಾದಲ್ಲಿ 3 ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದು ಸುದೀಪ್ ಅವರ ಕೆರಿಯರ್ನಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಹಾಗೆಯೇ ಬಹು ನಿರೀಕ್ಷಿತ ಸಿನಿಮಾ ಅಂತ ಹೇಳ್ಬೋದು. ಇನ್ನು 666 ಆಪರೇಷನ್ ಡ್ರೀಮ್ ಥಿಯೇಟರ್, ಇದು ಶಿವಣ್ಣ ಹಾಗೆಯೇ ಡಾಲಿ ಧನಂಜಯ್ ಆ್ಯಕ್ಟ್ ಮಾಡಿ ಹೇಮಂತ್ ರಾವ್ ನಿರ್ದೇಶನ ಮಾಡ್ತಾ ಇರುವಂಥ ಸಿನಿಮಾ ಇದು. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಮೇಕಿಂಗ್ ಆಗಿರ್ಬೋದು, ಇನ್ನು ಶಿವಣ್ಣ ಧನಂಜಯ್ ಅವರ ಲುಕ್ಸ್ಗಳಾಗಿರ್ಬೋದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದೇ ಕಾರಣಕ್ಕೆ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗಿದೆ. ಲ್ಯಾಂಡ್ ಲಾರ್ಡ್, ದುನಿಯಾ ವಿಜಯ್ ಹಾಗೆಯೇ ರಚಿತಾ ರಾಮ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡು ಜಡೇಶ್ ಕುಮಾರ್ ಅವರು ನಿರ್ದೇಶನ ಮಾಡ್ತಾ ಇರುವಂಥ ಸಿನಿಮಾ ಇದು. ಜನವರಿ 23ಕ್ಕೆ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಯಾವಾಗಲೂ ಲೋಕಲ್ ಮಾಸ್ ಸ್ಟೈಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದ ವಿಜಯ್ ಅವರು ಇದರಲ್ಲಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ನಲ್ಲಿ ವಿಲೇಜ್ ಶೇಡ್ನಲ್ಲಿ ಕಾಣಿಸ್ಕೊಳ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು. ಇನ್ನು ಸಿನಿಮಾದ ಟೀಸರ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಹಾಗಾಗಿ ಈ ಸಿನಿಮಾದ ಮೇಲೆ ನಿರೀಕ್ಷೆ ಕೂಡ ಜಾಸ್ತಿನೇ. ಉಗ್ರಾಯುಧಂ, ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಬಘೀರ ನಂತರ ಮತ್ತೆ ಕಾಣಿಸ್ಕೊಂಡಿಲ್ಲ. ಈ ಕಾರಣಕ್ಕೆ ಈ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿನೇ ಇದೆ. ಇನ್ನು ಈ ಸಿನಿಮಾದ ಪೋಸ್ಟರ್ಸ್ ಹಾಗೆಯೇ ಇದೊಂದು ಹಿಸ್ಟಾರಿಕಲ್ ಸಿನಿಮಾ ಅಂತ ಓಡಾಡ್ತಾ ಇರುವಂಥ ಗಾಳಿ ಸುದ್ದಿ ಈ ಸಿನಿಮಾದ ಮೇಲೆ ಇರುವಂಥ ನಿರೀಕ್ಷೆನ ಹೆಚ್ಚು ಮಾಡಿದೆ. ಯಾಕಂದರೆ ಈ ರೀತಿಯ ಕ್ಯಾರೆಕ್ಟರ್ನಲ್ಲಿ ಶ್ರೀಮುರಳಿ ಅವರನ್ನ ನಾವು ಯಾರೂ ಕೂಡ ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಇನ್ನು KGF ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಪುನೀತ್ ರುದ್ರನಾಗ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇರೋದು ಈ ಸಿನಿಮಾದ ಮತ್ತೊಂದು ವಿಶೇಷತೆ. ಇದಿಷ್ಟು ಹೋದ ವರ್ಷ ಹಾಗೆಯೇ ಈ ವರ್ಷದ ಕನ್ನಡ ಇಂಡಸ್ಟ್ರಿಯ ಮೂವಿ ಅಪ್ಡೇಟ್ಸ್. ಇದರಲ್ಲಿ ನೀವು ಯಾವ ಸಿನಿಮಾಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ.